ಇಲ್ಲಿ ನೋಡಿ ಫ್ರೆಂಡ್ಸ್, ಉಳಿದಿರುವ ಅನ್ನದಿಂದ ನಾನು ಸೂಪರಾದ ದೋಸೆ ಮಾಡಿದ್ದೇನೆ. ತುಂಬ ಟೇಸ್ಟ್ ಕೂಡ ಹಾಗೂ ಸಾಫ್ಟ್ ಕೂಡ ಬಂದಿದೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಉಳಿದಿರುವ ಅನ್ನದಿಂದ ಸೂಪರಾದ ದೋಸೆ ಮಾಡ್ತಾ ಇದ್ದೇನೆ. ಇಲ್ಲಿ 1 ಕಪ್ ಅನ್ನ ತಗೊಂಡಿದ್ದೇನೆ, ಇದನ್ನು ಮಿಕ್ಸಿ ಜಾರಿಗೆ ಹಾಕಿದೆ. ಮತ್ತು ಒಂದು ಅರ್ಧ ಕಪ್ ಬಾಂಬೆ ರವೆ ತಗೊಂಡಿದ್ದೇನೆ, ಇದನ್ನು ಸಹ ಮಿಕ್ಸಿ ಜಾರಿಗೆ ಹಾಕ್ತಿದ್ದೇನೆ. ಮತ್ತು ಇಲ್ಲಿ ನಾನು ಸಣ್ಣ ಕಪ್ಪಲ್ಲಿ 1 ಕಪ್ಪು ಮೊಸರು ಹಾಕ್ತಾಯಿದ್ದೇನೆ. 1/4 ಕಪ್ ಕಾಯಿ ತುರಿ ಬೇಕಿದ್ದರೆ ಮಾತ್ರ ಹಾಕ್ಬೋದು, ಇಲ್ಲದಿದ್ದರೆ ಹಾಕದಿದ್ದರೆ ಪರವಾಗಿಲ್ಲ. ಸ್ವಲ್ಪ ನೀರು ಹಾಕಿ ಮತ್ತು ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೈಸಾಗಿ ಗ್ರೈಂಡ್ ಮಾಡಬೇಕು. ನೈಸಾಗಿ ಗ್ರೈಂಡ್ ಮಾಡಿ ತರ್ತೇನೆ ನಾನು. ನೋಡಿ, ಗ್ರೈಂಡ್ ಮಾಡಿ ಆಯಿತು. ಈಗ ಒಂದು ಬೌಲಿಗೆ ಹಾಕುವ. ಈಗ ನಾನು ಇದಕ್ಕೆ 1 ಸ್ಪೂನು ಈನೋ ಹಾಕ್ತಾಯಿದ್ದೇನೆ. ಇದು ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಈನೋ ಹಾಕಬೇಕಾಗ್ತದೆ. ಈನೋ ಇಲ್ಲದಿದ್ದರೆ ಬೇಕಿಂಗ್ ಸೋಡಾ ಕೂಡ ಹಾಕ್ಬೋದು. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡುವ. ಇಲ್ಲಿ ನಾನು ಕಾವಲಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಈಗ ಒಂದೊಂದೇ ದೋಸೆಯನ್ನು ಮಾಡುವ. ಆಯಿಲ್ ಬೇಕಿದ್ದರೆ ಹಚ್ಬೋದು, ನಾನು ಹಚ್ತಾ ಇಲ್ಲ ಇದಕ್ಕೆ. ಈಗ ಒಂದು ಮುಚ್ಚಳವನ್ನು ಮುಚ್ಚಿ 1-2 ನಿಮಿಷ ಬೇಯಿಸುವ ಇದನ್ನು. ಈಗ ನಾನು ಇದು ಟರ್ನ್ ಮಾಡಿ ಹಾಕ್ತಾ ಇದ್ದೇನೆ. ತುಂಬ ಸೂಪರ್ ಆಗ್ತದೆ ಫ್ರೆಂಡ್ಸ್. ಇದರ ದೋಸೆ ಸಾಫ್ಟ್ ಕೂಡ ಇರ್ತದೆ ಮತ್ತು ಟೇಸ್ಟ್ ಕೂಡ ಒಳ್ಳೆಯದುಂಟು. ನೀವು ಸಹ ಇದೇ ಥರ ಮಾಡಿ ನೋಡಿ, ಟ್ರೈ ಮಾಡಿ, ಹೇಗೆ ಆಗ್ತದೆ ಅಂತ ಕಮೆಂಟ್ ಮಾಡಿ ಹೇಳಿ. ಇದೇ ಥರ ಇನ್ನೊಂದು ದೋಸೆ ಮಾಡ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಎಲ್ಲ ದೋಸೆಯನ್ನು ಮಾಡುವ. ನೋಡಿ ಫ್ರೆಂಡ್ಸ್, ಮೃದುವಾದ ಹಾಗೂ ಟೇಸ್ಟ್ ಆದ ದೋಸೆ ಅನ್ನದಿಂದ ಮಾಡಿದ ರೆಡಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.